ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗುಬ್ಬಿ ತಾಲೂಕಿನ ಪುರತಾಂಡ ಗ್ರಾಮದಲ್ಲಿ ಸುಮಾರು 45 ಲಕ್ಷ ವೆಚ್ಚದ ಸಿಸಿ ರಸ್ತೆಗೆ ಶಾಸಕ ಎಸ್.ಆರ್. ಶ್ರೀನಿವಾಸ್ ಶುಕ್ರವಾರ ಭೂಮಿ ಪೂಜೆ ಮಾಡಿದ್ರು. ಇದೇ ವೇಳೆ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಹಾಗಲವಾಡಿ ಕೆರೆಗಳಿಗೆ ಈ ವರ್ಷ ನೀರು ಹರಿಯಲಿದ್ದು ಈಗಾಗಲೇ ಕಾಮಗಾರಿ ಕೂಡ ಶುರುವಾಗಿದೆ. ರೈತರ ಸಮಸ್ಯೆಯಿಂದ ಕಾಮಗಾರಿ ಸ್ಥಗಿತವಾಗಿತ್ತು. ರೈತರು ಒಪ್ಪಿಕೊಂಡು ಜಮೀನನ್ನ ಬಿಟ್ಟು ಕೊಟ್ಟಿದ್ದಾರೆ. ಕಾಮಗಾರಿ ನಡೀತಾ ಇದೆ. ಈ ವರ್ಷದಲ್ಲಿ ಹಾಗಲವಾಡಿ ಕೆರೆ ಹಾಗೂ ಬೇಕೆಗುಡ್ಡ 2 ಕೆರೆಗಳಿಗೆ ಹೇಮಾವತಿ ನೀರು ಹರಿಯುತ್ತೆ ಎಂದಿದ್ದಾರೆ. ಹೊಸಕೆರೆ ಬಸವೇಶ್ವರ ಪ್ರೌಢಶಾಲೆಗೆ ಡಿಡಿಪಿಐ ಅವರು 1 ವರ್ಷ ಮುಂಚಿತವಾಗಿ ಶಾಲೆಯ ಶಿಕ್ಷಕರಿಗೆ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಳ ಮಾಡಿಕೊಳ್ಳಬೇಕು ಅಂತ ನೋಟಿಸ್ ಕೊಟ್ಟಿದ್ರು. ಶಿಕ್ಷಕರು ಕೂಡ 2 ವರ್ಷ ಕಾಲಾವಕಾಶ ಕೇಳಿದ್ರು. ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳದ ಕಾರಣ ಶಾಲೆಯನ್ನ ಮುಚ್ಚುವ ಸ್ಥಿತಿಗೆ ಬಂದಿದೆ. ಈ ವರ್ಷ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದಂತೆ ನಾನು ಕೂಡ ಡಿಡಿಪಿಐ ಹಾಗೂ ಬಿಒ ಅವರಿಗೆ ಹೇಳಿದ್ದೇನೆ. ಈ ವರ್ಷ ಮಾರ್ಚ್ವರೆಗೂ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದಾಗಿ ಮುಚ್ಚಬೇಡಿ ಅಂತ ಡಿಡಿಪಿಐ ಸ್ಥಳ ಪರಿಶೀಲಿಸಿ ವರದಿ ಕೊಡಿ ಅಂತ ಹೇಳಿದ್ದೀನಿ. ಈ ವರ್ಷ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ಶಿಕ್ಷಣವನ್ನ ಕೊಡಿ ಅಂತ ಹೇಳಿದ್ದೀನಿ ಎಂದಿದ್ದಾರೆ. ಪುರ ಲಾಂಬಾಡಿ ತಾಂಡವನ್ನ ಕಂದಾಯ ಗ್ರಾಮಕ್ಕೆ ಸೇರಿಸಲು ಅಧಿಕಾರಿಗಳಿಗೆ ಸ್ಥಳದಲ್ಲಿ ಕಂದಾಯ ಅಧಿಕಾರಿ ಗುರುಪ್ರಸಾದ್ ರವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಕೂಡಲೇ ಪುರ ಲಾಂಬಾಡಿ ತಾಂಡವನ್ನ ಕಂದಾಯ ಗ್ರಾಮಕ್ಕೆ ಸೇರಿಸಿ ಸ್ಥಳಕ್ಕೆ ಹೋಗಿ ಮಾಹಿತಿ ತೆಗೆದುಕೊಂಡು ಕೂಡಲೇ ಕಂದಾಯ ಗ್ರಾಮವನ್ನಾಗಿ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ತಾಲೂಕಲ್ಲಿ ಮುಂದಿನ ವಾರದಿಂದ 100 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಚಾಲನೆ ಕೊಡ್ತೀವಿ. ಹಾಗಲವಾಡಿ, ಚೇಳೂರು ಹೋಬಳಿಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟು ಈ ಭಾಗದ ಅಭಿವೃದ್ಧಿಗೆ ಹೆಚ್ಚು ಗಮನ ಕೊಡ್ತೀವಿ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಬಸವರಾಜು, ರಾಘವೇಂದ್ರ, ಕಾರ್ಯದರ್ಶಿ ಸಿದ್ದಯ್ಯ, ಗುತ್ತೇದಾರ್ ಬಸವರಾಜು ನಾಯಕ್, ಇಂಜಿನಿಯರ್ ಮಂಜುನಾಥ್, ಮುಖಂಡರು ಆದ ಗಿರಿಯಾ ಬೋವಿ, ಮಹಾದೇವಯ್ಯ, ಈಶಣ್ಣ, ಶಿವಣ್ಣ, ರಮೇಶ್, ಸಣ್ಣರಂಗಯ್ಯ ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು. ವರ್ಷ ಕೊಡೋದು ಅಷ್ಟೇ. ಅವ್ರಿಗೂ ಕೊಟ್ಟಂಗೆ ನನಗೆ ತಾಂಡವು ಜಾಸ್ತಿ ಇಲ್ಲ, ಬರೀ 3-4 ತಾಂಡ ಇರೋದು. ಅದರಿಂದ ವರ್ಷ ಬರೋದು ಫಂಡ್ ಹಾಕಿ ಮಾಡ್ತೀವಿ. ಈಗಲೇ ನಾವು ಶುರು ಮಾಡೋದು. ಈಗ ನಮ್ಮ ಶುರು ಮಾಡವೇ ಸುಮಾರು 50ರಿಂದ 100 ಕೋಟಿ ರೂಪಾಯಿ ವರ್ಕ್ ಐತಿ. ಬರೀ ರಸ್ತೆಗಳದೇ ಆದಂಥ 100 ಕೋಟಿ ರೂಪಾಯಿ ವರ್ಕ್ ಈಗ ಶುರು ಮಾಡ್ತೀವಿ. ಇನ್ನೊಂದು 3-4 ದಿವಸಕ್ಕೆ ಶುರು ಮಾಡಿದರೆ ರೆಗ್ಯುಲರಾಗೆ ಮಾಡ್ತೀವಿ. ಈ ಸರಿ ಎಲ್ಲ ರೋಡ್ಗಳು ಹಾಕಿದ್ದೀನಿ. ಈಗ ಮೊನ್ನೆ ಪೂಜೆ ಮಾಡಿದವ್ರು 3 ರೋಡ್ ಮಾಡ್ತಾವ್ರೆ. ಈಗ ಚೇಳೂರು ಹೋಬಳಿಲೇ ಸುಮಾರು ತೋಟದಪಾಳ್ಯ ರೋಡ್ ಹಾಕಿದ್ದೀನಿ, ಅನುಪುರಕುಂಟೆ ರೋಡ್ ಹಾಕಿದ್ದೀನಿ, ಚೇಳೂರಟ್ಟಿ ರೋಡ್ ಹಾಕಿದ್ದೀನಿ, ಆಮೇಲೆ ನಿಂಬೆಕಟ್ಟೆ ರೋಡ್ ಹಾಕಿದ್ದೀನಿ, ಆಮೇಲೆ ಗೌರಿಪುರ ರೋಡ್ ಹಾಕಿದ್ದೀನಿ, ಸೇತುವೆ ಅದು ಹಾಕಿ 4.25 ಕೋಟಿ ಹಾಕಿ ಅದು ಸೇತುವೆ ಓವರ್ ಬ್ರಿಡ್ಜ್ ಮಾಡ್ತಕ್ಕಂಥದ್ದು ಅದಕ್ಕೂ ಕೂಡ ಹಾಕಿದ್ದೀನಿ. ಇವೆಲ್ಲ ಶುರು ಮಾಡ್ತೀವಿ. ರೆವಿನ್ಯೂ ಸೆಕ್ರೆಟರಿಗೆ ನಾನೇ ಫೋನ್ ಮಾಡಿ ಫೈಲೆಲ್ಲ ಕಳಿಸಿ ಅದು ಯಾರ್ಯಾರು ಅಕ್ವಿಷನ್ ಪೆಂಡಿಂಗ್ ಇತ್ತು ಅವೆಲ್ಲ ಅಕ್ವಿಷನ್ ಪ್ರೊಸೀಡಿಂಗ್ಸ್ ಎಲ್ಲ ಮಾಡಿಸಿ ರೆಡಿ ಮಾಡಿದ್ದೀವಿ. ಅವ್ರಿಗೆ ಮೊನ್ನೆ ಕೆಲಸನೂ ಶುರು ಮಾಡ್ಸೋಕೆ ಹೇಳಿದ್ದೆ. ಒಬ್ಬರು ಮಾತ್ರ ಗಲಾಟೆ ಮಾಡ್ತಾವ್ರೆ, ಇದ್ದರೆಲ್ಲ ಒಪ್ಕೊಂಡು ಬಿಡ್ತಾವ್ರಿ. ಒಬ್ಬರಿಂದ ಇವಾಗ ಅವರಿಗೆ ಅಕ್ವಿಷನ್ ಪೂರ ಕಂಪ್ಲೀಟ್ ಮಾಡಿಸಿ ಇನ್ನೊಂದು 15-20 ದಿವಸ ಆಗುತ್ತೆ. ದುಡ್ಡು ಕೊಟ್ಟೆ ಶುರು ಮಾಡಿಸ್ತೀವಿ. ಈ ವರ್ಷ ನೀರು ಹರಿಯುತ್ತೆ. ಈ ವರ್ಷ ಮುಗಿದೋಯ್ತಲ್ಲ, ಹೊಸ ವರ್ಷದಲ್ಲಿ ಬಿಕ್ಕೆಗುಡ್ಡ ಮತ್ತು ಹಾಗಲವಾಡಿ ಎರಡೂ ಕೂಡ ಪ್ರಾರಂಭ ಮಾಡಿಸ್ತೀವಿ. ಮತ್ತು ಬಿಕ್ಕೆಗುಡ್ಡಗಳಿಗೂ ಕೂಡ ಪೆಂಡಿಂಗ್ ಇತ್ತು ಅಂತ ಹೇಳಿದ್ರೆ 2 ಕೋಟಿ ರೂಪಾಯಿ ಕೊಟ್ಟು ಅವ್ರಿಗೀಗ ಕಾಮಗಾರಿ ಪೈಪೆಲ್ಲ ಹೊಡೆದವ್ರಿಗೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಅದು ಎರಡೂ ಕೂಡ ಮುಂದಿನ ಜೂನ್ನಲ್ಲಿ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಫಸ್ಟ್ ನೀರು ಬಿಡ್ತಕ್ಕಂಥ ಮಾಡ್ತೀವಿ.